ನಮಸ್ತೆ, ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ನನ್ನ ಅಮೆರಿಕ ಪ್ರವಾಸವು ಗ್ರಾಮೀಣ ರ್ಯಾಂಚ್ ಪ್ರವೇಶಿಸಿತ್ತು. ಇಂದು ಕುದುರೆ ಸವಾರಿಯ ಮೂಲಕ ಸ್ವಪ್ನಿಲ್ ನನ್ನನ್ನು ಹೇಗೆ ಮತ್ತೊಂದು ರೋಮಾಂಚಕಾರಿ ಸ್ಥಿತಿಗೆ ತಂದು ನಿಲ್ಲಿಸಿದ ಎಂದು ನೀವು ಕೇಳಲಿದ್ದೀರಿ. ಮ್ಯಾಚಿಂಗ್ ಔಟ್ಫಿಟ್ ಮತ್ತು ಕುದುರೆಯ ಭಯ. ಸ್ವಪ್ನಿಲ್ ಮತ್ತು ನನ್ನ ಮ್ಯಾಚಿಂಗ್ ಉಡುಪುಗಳು ಅವನ ಪ್ರೇಮದ ಸಂದೇಶವನ್ನು ನೀಡಿದ್ದವು. ಆದರೆ ನಾನು ಶಾಯರ್ ತಳಿಯ ಎತ್ತರದ ಹೆಣ್ಣು ಕುದುರೆ ಬೆಸ್ಟಿ ಎಂದು ನೋಡಿದಾಗ ಬೆದರಿ ಹೋದೆ. ಬೇಡಪ್ಪ ಬೇಡ, ಇದು ನನ್ನಿಂದ ಸಾಧ್ಯವಿಲ್ಲ. ಅನಿವಾರ್ಯ ಸ್ಪರ್ಶ. ಬೆಟ್ಟದ ಕಡೆಗೆ ನಡೆಯುವಾಗ ನನಗೆ ಸಹಾಯ ಮಾಡಲು ಸ್ವಪ್ನಿಲ್ ತನ್ನ ಹಸ್ತಗಳಿಂದ ನನ್ನ ನಿತಂಬಗಳನ್ನು ಮೇಲಕ್ಕೆ ಎತ್ತಿದನು. ಇದರಿಂದ ನಾನು ಬೆಸ್ಟಿಯ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಾಯಿತು. ನಾನು ಇದನ್ನು ಮೌನವಾಗಿ ಸಹಿಸಿಕೊಂಡೆ, ಏಕೆಂದರೆ ಅದು ಸಮಯದ ಬೇಡಿಕೆಯಾಗಿತ್ತು ಮತ್ತು ಹಾಗೆ ಮಾಡಿದವನು ಸ್ವಪ್ನಿಲ್ ಆಗಿದ್ದನು. ವಿವಶತೆಯ ಪ್ರಸ್ತಾವನೆ. ಬಹಳ ನಿಧಾನವಾಗಿ ಸಾಗುವುದನ್ನು ತಪ್ಪಿಸಲು ನಾನೇ ಸ್ವಪ್ನಿಲ್ಗೆ ಒಂದೇ ಕುದುರೆಯ ಮೇಲೆ ಸವಾರಿ ಮಾಡುವ ಪ್ರಸ್ತಾವನೆ ಇಟ್ಟೆ. ಸ್ವಪ್ನಿಲ್, ನೀವು ಕೂಡ ಬೆಸ್ಟಿಯ ಮೇಲೆ ಸವಾರಿ ಮಾಡಿ. ಎಲ್ಲಿಯವರೆಗೆ ನೀವು ಹೀಗೆ ನಡೆದುಕೊಂಡು ಮತ್ತು ನಾನು ಕುದುರೆಯ ಮೇಲೆ ಕುಳಿತು ನಿಧಾನವಾಗಿ ಸಾಗುವುದು. ಅಭೂತಪೂರ್ವ ಪುರುಷ ಸ್ಪರ್ಶ. ನಿಪುಣ ಕುದುರೆ ಸವಾರನಂತೆ ಸ್ವಪ್ನಿಲ್ ನನ್ನ ಹಿಂದೆ ಸವಾರನಾಗಿ ಕುಳಿತ ತಕ್ಷಣವೇ ಬೆಸ್ಟಿಯನ್ನು ಓಡಿಸಿದನು. ನಾನು ದೊಡ್ಡವಳಾದ ನಂತರ ಯಾವುದೇ ಪುರುಷ ನನ್ನ ಇಷ್ಟು ಹತ್ತಿರ ಬಂದಿರಲಿಲ್ಲ. ಪುಟಿಯುವ ಬೆಸ್ಟಿಯ ಸವಾರಿಯು ನನಗೆ ಅಭೂತಪೂರ್ವ ರೋಮಾಂಚನ ನೀಡಿತು. ಸಂಯೋಗಿತೆಯ ಸ್ಮರಣೆ. ಆ ಕ್ಷಣದಲ್ಲಿ ಪೃಥ್ವಿರಾಜ್ ಚೌಹಾಣ್ ಸಂಯೋಗಿತೆಯನ್ನು ಸ್ವಯಂವರದಿಂದ ಕರೆದೊಯ್ದ ಕಥೆಯ ದೃಶ್ಯ ನೆನಪಾಯಿತು. ಅದೇ ರೀತಿಯಲ್ಲಿ ನಾನು ಕೂಡ ಸ್ವಪ್ನಿಲ್ ಜೊತೆ ಆನಂದಿಸುತ್ತಿದ್ದೆ. ನಾಚಿಕೆ ಮತ್ತು ಪ್ರೇಮ. ಸರೋವರದ ದಡದಲ್ಲಿ ಸ್ವಪ್ನಿಲ್ ನನ್ನನ್ನು ಬಹಳ ಜಾಗರೂಕತೆಯಿಂದ ಕೆಳಗಿಳಿಸಿದನು. ಪುರುಷ ಸ್ಪರ್ಶದ ನೆನಪಿನಿಂದ ನನ್ನ ಕಣ್ರೆಪ್ಪೆಗಳು ವಾಲಿಹೋದವು ಮತ್ತು ಮುಖ ಕೆಂಪಾಯಿತು. ಸ್ವಪ್ನಿಲ್ ಇದನ್ನು ನೋಡಿ ನನ್ನ ಕಡೆಯಿಂದ ಬೆನ್ನು ತಿರುಗಿಸಿ ನಿಂತನು. ಬಹುಶಃ ನನ್ನನ್ನು ಸಹಜ ಸ್ಥಿತಿಗೆ ತರಲು ಇರಬಹುದು. ಎರಡು ಹಂಸಗಳ ಜೋಡಿ. ಸರೋವರದ ಬಳಿ ಸುಂದರ ಪಕ್ಷಿಗಳನ್ನು ನೋಡಿ ಸ್ವಪ್ನಿಲ್ ಮುಂದಿನ ಜನ್ಮದಲ್ಲಿ ಪಕ್ಷಿಯಾಗುವ ಇಚ್ಛೆ ವ್ಯಕ್ತಪಡಿಸಿದನು. ನಾನು ಕಲ್ಪಿಸಿಕೊಂಡೆ, ಅವನು ಮತ್ತು ನಾವು ಎರಡು ಹಂಸಗಳ ಜೋಡಿಯಂತೆ ಕಾಣತೊಡಗಿದ್ದೇವೆ. ಸ್ವಪ್ನಿಲ್ನ ಈ ಮೌನ ಪ್ರಯತ್ನವು ನನ್ನ ಮದುವೆಯಾಗದಿರುವ ಸಂಕಲ್ಪವನ್ನು ಮುರಿಯುವಲ್ಲಿ ಯಶಸ್ವಿಯಾಗುವುದೇ? ಕುದುರೆ ಸವಾರಿಯ ರೋಮಾಂಚನ, ಪ್ರೇಮದ ಮೊದಲ ಸ್ಪರ್ಶ ಮತ್ತು ಜೀವಮಾನದ ಸಂಬಂಧದ ಕಲ್ಪನೆ. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಎಲ್ಲಿ ನೀವು ಕೇಳುವಿರಿ. ಸಂಚಿಕೆ 42. ಬೆಸ್ಟಿಯ ಮೇಲೆ ಸವಾರಿ, ಪುರುಷ ಸ್ಪರ್ಶ ಮತ್ತು ಸಂಯೋಗಿತ ಪೃಥ್ವಿರಾಜ್ ರೋಮಾಂಚನ. ಸ್ವಪ್ನಿಲ್ ನನ್ನನ್ನು ಪ್ರೀತಿಸುತ್ತಾನೆ ಮತ್ತು ಮದುವೆಯಾಗಲು ಬಯಸುತ್ತಾನೆ ಎಂದು ರಾಶೀಲ್ ನನಗೆ ಮೊದಲೇ ತಿಳಿಸಿದ್ದಳು. ಒಂದು ವೇಳೆ ರಾಶೀಲ್ ನನಗೆ ಹೇಳದಿದ್ದರೂ ಸಹ ಸ್ವಪ್ನಿಲ್ ನನ್ನ ಜೊತೆ ಮ್ಯಾಚಿಂಗ್ ಔಟ್ಫಿಟ್ ಧರಿಸಿದ್ದನ್ನು ನೋಡಿ ನನಗೆ ಈ ವಿಷಯ ಅರ್ಥವಾಗಲು ತಡವಾಗುತ್ತಿರಲಿಲ್ಲ. ನಾವು ಸಿದ್ಧರಾಗಿರುವುದನ್ನು ನೋಡಿ ಪಮೇಲಾ ಗೇಟ್ ತೆರೆದು ಒಳಕ್ಕೆ ಹೋದಳು. ನಂತರ ಅವಳು ಎರಡು ಕುದುರೆಗಳ ಲಗಾಮನ್ನು ಹಿಡಿದು ಹೊರಬಂದಳು. ಇದನ್ನು ನೋಡಿ ಸ್ವಪ್ನಿಲ್ ಸಂಶಯದಿಂದ ನನ್ನ ಕಡೆಗೆ ನೋಡಿದನು. ವಾಣಿ, ನಿನಗೆ ಈ ಹೆಣ್ಣು ಕುದುರೆಯ ಮೇಲೆ ಸವಾರಿ ಮಾಡಲು ವಿಶ್ವಾಸವಿದೆಯೇ ಎಂದು ಅವನು ಸಂಶಯ ವ್ಯಕ್ತಪಡಿಸಿದನು. ನಾನು ಎರಡೂ ಕುದುರೆಗಳ ಕಡೆಗೆ ನೋಡಿದೆ ಮತ್ತು ಅವುಗಳ ಎತ್ತರವನ್ನು ನೋಡಿ ನಾನು ಗಾಬರಿಯಾಗಿದ್ದೇನೆ. ಖಂಡಿತವಾಗಿಯೂ ಇವುಗಳನ್ನು ನಿಯಂತ್ರಿಸುವುದು ನನ್ನ ವಶದಲ್ಲಿಲ್ಲ. ಬೇಡಪ್ಪ ಬೇಡ, ಇದು ನನ್ನಿಂದ ಸಾಧ್ಯವಿಲ್ಲ ಎಂದು ನಾನು ನನ್ನ ಅಸಮರ್ಥತೆಯನ್ನು ಹೇಳಿದೆನು. ಆಗ ನಗುತ್ತಾ ಸ್ವಪ್ನಿಲ್ ಪಮೇಲಾ ಕೈಯಿಂದ ಒಂದು ಕುದುರೆಯ ಲಗಾಮನ್ನು ಮಾತ್ರ ತೆಗೆದುಕೊಂಡನು. ಪಮೇಲಾ ವಿಷಯ ಅರ್ಥಮಾಡಿಕೊಂಡಳು. ಅವಳು ಒಂದು ಕುದುರೆಯನ್ನು ಹಿಡಿದು ವಾಪಸ್ ಹೋದಳು. ಈ ಪ್ಯಾರಿ ಕುದುರೆಯ ಹೆಸರು ಬೆಸ್ಟಿ. ಇದು ಶಾಯರ್ ತಳಿಯದ್ದು. ಈ ಪ್ರಜಾತಿಯ ಕುದುರೆಗಳು ಅತ್ಯಂತ ಶಕ್ತಿಶಾಲಿ, ಎತ್ತರ ಮತ್ತು ತೂಕವುಳ್ಳದ್ದಾಗಿರುತ್ತವೆ. ಬೆಸ್ಟಿ ಶಾಂತ ಮತ್ತು ಅಷ್ಟೇ ಶಕ್ತಿಯುತವಾಗಿದೆ. ಇದು ಬಹಳ ವೇಗವಾಗಿ ಓಡುತ್ತದೆ ಎಂದು ವಿವರಿಸುತ್ತಾ ಸ್ವಪ್ನಿಲ್ ಅದರ ಹಣೆಗೆ ಮುತ್ತಿಟ್ಟನು. ಸ್ವಪ್ನಿಲ್ ಬೆಸ್ಟಿಯ ಬೆನ್ನನ್ನು ನೇವರಿಸಿದನು. ಬೆಸ್ಟಿ ಸ್ವಪ್ನಿಲ್ ಪ್ರೀತಿಗೆ ಉತ್ತರವಾಗಿ ತಲೆ ಅಲ್ಲಾಡಿಸಿತು. ಮೊದಲು ನಮ್ಮ ರ್ಯಾಂಚ್ನಲ್ಲಿ ಒಂದು ರೌಂಡ್ ಹಾಕೋಣ, ನಂತರ ಅತ್ತ ಬೆಟ್ಟದ ಮೇಲಿಂದ ಸವಾರಿ ಮಾಡುತ್ತಾ ಸರೋವರಕ್ಕೆ ಹೋಗೋಣ ಎಂದು ಸ್ವಪ್ನಿಲ್ ತನ್ನ ಪ್ಲಾನ್ ಹೇಳಿದನು. ನಡೆಯುತ್ತಾ ರ್ಯಾಂಚ್ ಸುತ್ತುವಾಗ ಸ್ವಪ್ನಿಲ್ ಬೆಸ್ಟಿಯ ಲಗಾಮನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದನು. ಅದು ಸುಶಿಕ್ಷಿತ ಕುದುರೆ. ಒಬ್ಬ ವಿಧೇಯನಂತೆ ನಮ್ಮ ಹಿಂದೆ ಬರುತ್ತಿತ್ತು. ಸ್ವಪ್ನಿಲ್ ಅಲ್ಲಿನ ಬೆಳೆಗಳು, ಹಣ್ಣು ಮತ್ತು ಹೂವುಗಳ ಬಗ್ಗೆ ನನಗೆ ವಿವರಿಸಿದನು. ಈಗ ಬೆಟ್ಟದ ಕಡೆಗೆ ನಡೆಯೋಣ.
ನಿನಗೆ ಎತ್ತರದ ಹಾದಿಯಲ್ಲಿ ನಡೆಯಲು ಕಷ್ಟವಾಗಬಹುದು. ಆದ್ದರಿಂದ ನೀನು ಬೆಸ್ಟಿಯ ಮೇಲೆ ಕುಳಿತುಕೋ. ಸ್ವಪ್ನಿಲ್ ನನ್ನ ಸೌಕರ್ಯದ ಬಗ್ಗೆ ಗಮನ ಹರಿಸುತ್ತಿದ್ದನು. ನಾನು ಪ್ರಶ್ನಾರ್ಥಕ ದೃಷ್ಟಿಯಿಂದ ಅವನನ್ನು ನೋಡಿದೆನು. ನಾನು ಲಗಾಮು ಹಿಡಿದು ನಿನ್ನ ಜೊತೆಗೆ ನಡೆಯುತ್ತೇನೆ ಎಂದು ಅವನು ನನ್ನ ಭಾವನೆ ಅರ್ಥ ಮಾಡಿಕೊಂಡನು. ನಾನು ಸ್ವತಃ ಅಷ್ಟು ಎತ್ತರದ ಬೆಸ್ಟಿಯ ಮೇಲೆ ಏರಲು ಸಾಧ್ಯವಿಲ್ಲ. ನನಗೆ ಭಯವಿದೆ, ಆದರೆ ಸ್ವಪ್ನಿಲ್ ಮೇಲೆ ನನಗೆ ನಂಬಿಕೆ ಇದೆ. ಅವನು ನನಗೆ ಹಾನಿಯಾಗುವ ಯಾವುದೇ ಕೆಲಸ ಮಾಡುವುದಿಲ್ಲ ಎಂದು ನನಗೆ ತಿಳಿದಿದೆ. ಸ್ವಪ್ನಿಲ್ ಬೆಸ್ಟಿಯ ಮೇಲೆ ಕುಳಿತುಕೊಳ್ಳಲು ನನಗೆ ಸಹಾಯ ಮಾಡಿದನು. ಸ್ವಪ್ನಿಲ್ ತನ್ನ ಹಸ್ತಗಳಿಂದ ನನ್ನ ನಿತಂಬಗಳನ್ನು ಮೇಲಕ್ಕೆ ಎತ್ತಿದನು. ನಾನು ಬೆಸ್ಟಿಯ ಮೇಲೆ ಕುಳಿತುಕೊಳ್ಳುತ್ತಿದ್ದಂತೆಯೇ ಭಯದಿಂದ ಮುಂದಕ್ಕೆ ಬಾಗಿ ಅದರ ಕತ್ತನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಬೇರೆ ಯಾರಾದರೂ ಇದ್ದಿದ್ದರೆ ಅಥವಾ ಬೇರೆ ಸಮಯವಾಗಿದ್ದರೆ ನಾನು ನನ್ನ ನಿತಂಬಗಳನ್ನು ಈ ರೀತಿ ಮುಟ್ಟುವುದನ್ನು ಸಹಿಸುತ್ತಿರಲಿಲ್ಲ. ಇದು ಸಮಯದ ಅನಿವಾರ್ಯತೆ ಮಾತ್ರವಲ್ಲದೆ ಸ್ವಪ್ನಿಲ್ ನನ್ನ ಸಹಾಯಕ್ಕಾಗಿ ಮಾಡುತ್ತಿರುವುದನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ. ಅಲ್ಲದೆ ಹಾಗೆ ಮಾಡಿದವನು ಸ್ವಪ್ನಿಲ್ ಆಗಿರುವುದು ಆಕ್ಷೇಪಿಸದಿರಲು ಕಾರಣವಾಗಿದೆ. ನಾನು ಜಾರಿ ಬೀಳಬಹುದು ಎಂಬ ಭಯ ನನಗಿದೆ. ನಾನು ಮೌನವಾಗಿಯೇ ಇದ್ದೆ. ಸ್ವಲ್ಪ ದೂರ ನಡೆದ ನಂತರ ನನ್ನ ಭಯ ಮಾಯವಾಯಿತು. ಬೆಸ್ಟಿ ನಿಜವಾಗಿಯೂ ತುಂಬಾ ಒಳ್ಳೆಯದು. ಈಗ ನನಗೆ ಅದರ ಸವಾರಿ ಇಷ್ಟವಾಗತೊಡಗಿದೆ. ಸುತ್ತಲೂ ಇರುವ ನಿಸರ್ಗದ ಸೌಂದರ್ಯವು ಮನಮೋಹಕವಾಗಿದೆ. ಹೀಗೆ ಸಾಗಿದರೆ ಸ್ವಪ್ನಿಲ್ ಸುಸ್ತಾಗುತ್ತಾನೆ ಮತ್ತು ಇಷ್ಟು ನಿಧಾನವಾಗಿ ನಡೆಯುವುದರಿಂದ ಸಮಯ ಕೂಡ ವ್ಯರ್ಥವಾಗುತ್ತದೆ ಎಂದು ನನಗೆ ಅನಿಸಿತು. ಇದಕ್ಕೆ ಪರಿಹಾರವೇನು? ನಾನು ಒಂಟಿಯಾಗಿ ಸವಾರಿ ಮಾಡಲು ಸಾಧ್ಯವಿಲ್ಲ. ನಾವಿಬ್ಬರೂ ಎರಡು ಬೇರೆ ಕುದುರೆಗಳ ಮೇಲೆ ಸವಾರಿ ಮಾಡುವುದು ಸಾಧ್ಯವಿಲ್ಲ. ಹೀಗಿರುವಾಗ ಒಬ್ಬರು ನಡೆದುಕೊಂಡು ಮತ್ತು ಒಬ್ಬರು ಬೆಸ್ಟಿಯ ಮೇಲೆ ಸಾಗುವುದರಿಂದ ಈ ಸಮಸ್ಯೆ ಮುಂದುವರಿಯುತ್ತದೆ. ಸ್ವಪ್ನಿಲ್, ಬೆಸ್ಟಿ ಇಬ್ಬರು ವ್ಯಕ್ತಿಗಳ ಭಾರವನ್ನು ಒಟ್ಟಿಗೆ ಹೊರಬಲ್ಲದೆ ಎಂದು ನನ್ನ ಮನಸ್ಸಿನಲ್ಲಿದ್ದ ಆಲೋಚನೆಯನ್ನು ಸ್ವಪ್ನಿಲ್ಗೆ ತಿರುಗಿಸಿ ಕೇಳಿದೆನು. ಯಾಕೆ ಸಾಧ್ಯವಿಲ್ಲ? ಅದರ ಭಾರವೇ 1000 ಕಿಲೋ ಇದೆ. ಇಬ್ಬರು ಸಾಮಾನ್ಯ ವ್ಯಕ್ತಿಗಳ ತೂಕ ಎಷ್ಟಿರುತ್ತದೆ? 150 ಕಿಲೋ ಅಷ್ಟೇ. ಇದರಿಂದ ಅದಕ್ಕೆ ಏನೂ ತೊಂದರೆಯಾಗುವುದಿಲ್ಲ ಎಂದು ಸ್ವಪ್ನಿಲ್ ಲೆಕ್ಕಾಚಾರ ಹಾಕಿ ಹೇಳಿದನು. ಸ್ವಪ್ನಿಲ್ ಬೇಕೆಂತಲೇ ಇಂತಹ ಚಟುವಟಿಕೆಗಳನ್ನು ಪ್ಲಾನ್ ಮಾಡುತ್ತಾನೆಯೇ ಎಂದು ನನ್ನ ಮನಸ್ಸಿನಲ್ಲಿ ಅನುಮಾನ ಮೂಡಿದೆ. ಅವನು ನನ್ನನ್ನು ಸರ್ಫಿಂಗ್ ಮಾಡಲು ಪ್ರೇರೇಪಿಸಿದನು. ನಾನು ಅವನ ಜೊತೆ ಒಂದೇ ಬೋರ್ಡ್ ಮೇಲೆ ಸವಾರಿ ಮಾಡುವಾಗ ಸಮುದ್ರಕ್ಕೆ ಬಿದ್ದೆ ಮತ್ತು ಸ್ವಪ್ನಿಲ್ ನನ್ನನ್ನು ಕಾಪಾಡುವ ಪ್ರಯತ್ನದಲ್ಲಿ ಹಬ್ಬಿಕೊಂಡನು. ಈಗ ಈ ದಿನ ಅವನು ನನ್ನನ್ನು ಕುದುರೆ ಸವಾರಿಗೆ ಪ್ರೇರೇಪಿಸಿದ್ದಾನೆ. ಇದರಿಂದ ಅವನಿಗೆ ಒಂದು ಅವಕಾಶ ಸಿಗುತ್ತಿದೆ. ಅವನು ನನ್ನ ಜೊತೆ ಒಂದೇ ಕುದುರೆಯ ಮೇಲೆ ಕುಳಿತುಕೊಳ್ಳಬಲ್ಲನು. ಯಾವುದಾದರೂ ಸರಿ. ಒಂದು ವೇಳೆ ಇದು ಹೀಗಿದ್ದರೂ ಸಹ ನನ್ನ ಒಪ್ಪಿಗೆ ಇಲ್ಲದೆ ಸಾಧ್ಯವಿಲ್ಲ. ಅವನು ಜೊತೆಗೆ ಕುಳಿತುಕೊಳ್ಳುವ ಮಾತು ನೇರವಾಗಿ ಹೇಳುತ್ತಿಲ್ಲ. ಒಂದು ವೇಳೆ ನಾನು ಹೇಳದಿದ್ದರೆ ಬಹುಶಃ ಅವನು ಹಾಗೆ ಮಾಡದೆಯೂ ಇರಬಹುದು. ನಾನೇ ವಿವಶಳಾಗಬೇಕಾದ ಪರಿಸ್ಥಿತಿ ಬಂತು. ರ್ಯಾಂಚ್ನ ಮಾಲೀಕನಾದ ಸ್ವಪ್ನಿಲ್ ನನ್ನ ಜೊತೆ ಸೇವಕನಂತೆ ನಡೆದುಕೊಂಡು ಬರುವುದು, ನಾನು ಅವನ ಕುದುರೆಯ ಮೇಲೆ ಸವಾರಿ ಮಾಡುವುದು ನನಗೆ ವಿಚಿತ್ರವೆನ್ನಿಸಿತು. ಇದು ಮರ್ಯಾದೆಗಿಂತ ಹೆಚ್ಚು ಅನ್ಯಾಯ ಅನ್ನಿಸಿತು. ಸ್ವಪ್ನಿಲ್, ನೀವು ಕೂಡ ಬೆಸ್ಟಿಯ ಮೇಲೆ ಸವಾರಿ ಮಾಡಿ. ಎಲ್ಲಿಯವರೆಗೆ ನೀವು ಹೀಗೆ ನಡೆದುಕೊಂಡು ನಾನು ಕುದುರೆಯ ಮೇಲೆ ಕುಳಿತು ನಿಧಾನವಾಗಿ ಸಾಗುವುದು? ಇದರಿಂದ ಸಮಯ ವ್ಯರ್ಥವಾಗುತ್ತದೆ ಎಂದು ನಾನು ಪರಿಹಾರದ ಪ್ರಸ್ತಾವನೆ ಇಟ್ಟೆನು. ವಾಣಿ, ಹಾಗೆ ಮಾಡುವುದು ಸರಿಯೇ? ನಾವು ಒಂದೇ ಕುದುರೆಯ ಮೇಲೆ ಕುಳಿತರೆ ಅನಿವಾರ್ಯವಾಗಿ ನಾವು ತುಂಬಾ ಹತ್ತಿರವಾಗಬೇಕಾಗುತ್ತದೆ. ಸ್ವಪ್ನಿಲ್ ತಕ್ಷಣಕ್ಕೆ ಒಪ್ಪಿಕೊಳ್ಳಲಿಲ್ಲ. ಬೆಸ್ಟಿಯ ಮೇಲೆ ಜೊತೆಗೆ ಸವಾರಿ ಮಾಡುವುದರಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಅವನು ತಿಳಿಸುವುದಲ್ಲದೆ ಅದಕ್ಕಾಗಿ ನನ್ನನ್ನೇ ಒಪ್ಪಿಕೊಳ್ಳುವಂತೆ ವಿವಶಳನ್ನಾಗಿ ಮಾಡಿದನು. ಇದು ಸರಿಯೋ ತಪ್ಪೋ ಎಂಬುದು ನನಗೆ ತಿಳಿಯದು, ಆದರೆ ಇದು ನನಗೆ ಪೂರ್ಣವಾಗಿ ಅಸಹಜವೆನ್ನಿಸುತ್ತಿದೆ. ನೀವು ನಡೆದುಕೊಂಡು ಬಂದು ನಾನು ಕುಳಿತುಕೊಳ್ಳುವುದು. ಬನ್ನಿ, ನೀವು ಕೂಡ ಬೆಸ್ಟಿಯ ಮೇಲೆ ಕುಳಿತುಕೊಳ್ಳಿ ಎಂದು ನಾನೇ ಒತ್ತಾಯಿಸಿದೆನು. ಸ್ವಪ್ನಿಲ್ ತಾನು ಆಜ್ಞೆಯನ್ನು ಪಾಲಿಸುತ್ತಿರುವಂತೆ ನಟಿಸಿದನು. ವಾಣಿ, ನೀನು ಬೆಸ್ಟಿಯ ಕತ್ತನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮುಂದಕ್ಕೆ ಬಾಗಿ ಕುಳಿತುಕೋ ಎಂದು ಅವನು ವಿಧಾನ ಹೇಳಿಕೊಟ್ಟನು. ನಾನು ಹಾಗೆ ಮಾಡಿದಾಗ ಅವನು ಬೆಸ್ಟಿಯನ್ನು ಓಡಿಸಿದನು. ಇದರಿಂದ ಬೆಸ್ಟಿ ವೇಗವಾಗಿ ಓಡತೊಡಗಿತು. ಸ್ವಪ್ನಿಲ್ ನಿಪುಣ ಕುದುರೆ ಸವಾರನಂತೆ ಪುಟಿದು ಬೆಸ್ಟಿಯ ಮೇಲೆ ಕುಳಿತುಕೊಂಡನು. ಅವನು ನನ್ನ ಹಿಂದೆ ಕುಳಿತನು. ನಾನು ದೊಡ್ಡವಳಾದ ನಂತರ ಯಾವುದೇ ಪುರುಷ ನನ್ನ ಇಷ್ಟು ಹತ್ತಿರ ಬಂದಿರಲಿಲ್ಲ. ಸ್ವಪ್ನಿಲ್ ಲಗಾಮಿನ ಮೂಲಕ ನೀಡಿದ ಸಂಕೇತದಂತೆ ಬೆಸ್ಟಿ ಪುಟಿಯುತ್ತಾ ಓಡುತ್ತಿದೆ. ಓಡುವಾಗ ಅದರ 4 ಕಾಲುಗಳು ಒಮ್ಮೆಲೆ ಗಾಳಿಯಲ್ಲಿದ್ದವು ಮತ್ತು ನಂತರ ಒಮ್ಮೆಲೆ ಭೂಮಿಯ ಮೇಲೆ ಬಂದವು.
ಈ ಕ್ರಮದಲ್ಲಿ ಸ್ವಪ್ನಿಲ್ ಮತ್ತು ನಾನು ಒಟ್ಟಿಗೆ ಅದರ ಬೆನ್ನಿನಿಂದ ಪುಟಿಯುತ್ತಿದ್ದೆವು. ಮೊಮೆಂಟಮ್ನಿಂದಾಗಿ ನಾವು ಬೆಸ್ಟಿಯಿಂದ ಹಿಂದೆ ಉಳಿಯುತ್ತಿರಲಿಲ್ಲ. ತನ್ನ ಕುದುರೆ ನಾಟ್ಯರಂಭದ ಮೇಲೆ ಸಂಯೋಗಿತೆಯನ್ನು ಕುಳ್ಳಿರಿಸಿಕೊಂಡು ಪೃಥ್ವಿರಾಜ್ ಚೌಹಾಣ್ ಸ್ವಯಂವರದಿಂದ ಹೇಗೆ ಕರೆದೊಯ್ದರು, ಆ ಕಥೆಯ ದೃಶ್ಯ ನೆನಪಾಯಿತು. ನನ್ನ ಜೀವನದಲ್ಲಿ ಕುದುರೆ ಸವಾರಿಯ ಈ ಅಭೂತಪೂರ್ವ ರೋಮಾಂಚನ ಅತ್ಯಂತ ಸುಖದಾಯಕವೆನಿಸುತ್ತಿದೆ. ಪುರುಷ ಸ್ಪರ್ಶದಿಂದ ಸಿಗುವ ಸುಖದ ಅನುಭೂತಿ ಮೊದಲ ಬಾರಿಗೆ ನನ್ನ ಅನುಭವಕ್ಕೆ ಬಂದಿದೆ. ನಾನು ಮದುವೆಯಾಗದಿರಲು ಬಯಸುವವಳು. ಈ ಕಾರಣದಿಂದ ನಾನು ಯಾವುದನ್ನೂ ತಪ್ಪು ಎಂದು ಭಾವಿಸಿದ್ದೆನು, ಅದು ಈಗ ನನಗೆ ಅಸಹ್ಯವೆನಿಸಲಿಲ್ಲ. ನಾನು ನನ್ನ ಅನುಭೂತಿಗಳಿಂದಲೇ ಚಕಿತಗೊಂಡಿದ್ದೇನೆ. ಸ್ವಪ್ನಿಲ್ನ ಸಾಂಗತ್ಯ ನನಗೆ ಆನಂದ ನೀಡುತ್ತಿದೆ. ಅರ್ಧ ಗಂಟೆಯಲ್ಲಿ ನಾವು ಸುಮಾರು 8 ಕಿ.ಮೀ ಸಂಚರಿಸಿದೆವು. ನಾವು ಸರೋವರಕ್ಕೆ ತಲುಪಿದೆವು. ಸರೋವರದ 2 ಕಡೆ ಬೆಟ್ಟಗಳಿವೆ, ಒಂದು ಕಡೆ ವಿಶಾಲವಾದ ಹೊಲ ಮತ್ತು ಮತ್ತೊಂದು ಕಡೆ ಕಾಡಿದೆ. ಸರೋವರದ ದಡದಲ್ಲಿ ಒಂದು ಕಡೆ ಸ್ವಪ್ನಿಲ್ ಬೆಸ್ಟಿಯಿಂದ ಕೆಳಗಿಳಿದನು. ಅವನ ಮಾತಿನಂತೆ ನಾನು ಅವನ ಕಡೆಗೆ ಬಾಗಿದೆನು. ಅವನು ನನ್ನ ಕಂಕುಳ ಕೆಳಗೆ ಕೈಗಳನ್ನಿಟ್ಟು ಒಬ್ಬ ಪುಟ್ಟ ಮಗುವನ್ನು ಇಳಿಸುವಂತೆ ಕೆಳಗಿಳಿಸಿದನು. ಕುದುರೆ ಸವಾರಿಯ ಸಮಯದ ಈ ನೆನಪಿನಿಂದ ನನ್ನ ಕಣ್ರೆಪ್ಪೆಗಳು ತಗ್ಗಿದವು. ನಾಚಿಕೆಯಿಂದ ನನ್ನ ಮುಖ ಕೆಂಪಾಗಿರಬಹುದು. ಸ್ವಪ್ನಿಲ್ ಇದನ್ನು ಗಮನಿಸಿ ನನ್ನ ಕಡೆಯಿಂದ ಬೆನ್ನು ತಿರುಗಿಸಿ ನಿಂತನು. ಅವನು ಕುದುರೆ ಸವಾರಿಯ ಬಗ್ಗೆ ಮಾತನಾಡದೆ, ವಾಣಿ, ನಿಮಗೆ ಈ ಸರೋವರ ಹೇಗನ್ನಿಸುತ್ತಿದೆ ಎಂದು ಕೇಳಿದನು. ಸ್ವಪ್ನಿಲ್ ನನ್ನನ್ನು ನೋಡುತ್ತಿಲ್ಲ ಎಂಬ ಅರಿವಿನಿಂದ ನನಗೆ ಸಹಜ ಸ್ಥಿತಿಗೆ ಮರಳಲು ಸುಲಭವಾಯಿತು. ನಾನು ಸುತ್ತಲೂ ದೃಷ್ಟಿ ಹರಿಸಿದೆನು. ವಾಹ್, ಇದು ಬಹಳ ಮನಮೋಹಕ ಪ್ರದೇಶವಾಗಿದೆ. ಈ ಸರೋವರದ ನೀರು ಎಷ್ಟು ಸ್ವಚ್ಛವಾಗಿದೆ. ಆಕಾಶದ ಬಣ್ಣವೇ ನೀರಿನಲ್ಲಿ ಇಳಿದು ಬಂದಂತಿದೆ. ಈ ಪಕ್ಷಿಗಳು ಕೂಡ ಎಷ್ಟು ಸುಂದರವಾಗಿವೆ ಎಂದು ನಾನು ಪ್ರಕೃತಿ ಸೌಂದರ್ಯಕ್ಕೆ ಮರುಳಾದೆನು. ನನಗೆ ಈ ಪ್ರಶಾಂತ ಪ್ರದೇಶದ ನೈಸರ್ಗಿಕ ಸೌಂದರ್ಯ ಬಹಳ ಇಷ್ಟವಾಗುತ್ತದೆ. ಈ ಸುಂದರ ಪಕ್ಷಿಗಳನ್ನು ನೋಡಿ ನಾನು ಮುಂದಿನ ಜನ್ಮದಲ್ಲಿ ಇಂತಹದ್ದೇ ಯಾವುದಾದರೂ ಪಕ್ಷಿಯಾಗಬೇಕೆಂದು ಬಯಸುತ್ತೇನೆ ಎಂದು ಸ್ವಪ್ನಿಲ್ ಆನಂದದಿಂದ ಹೇಳಿದನು. ಸ್ವಪ್ನಿಲ್ ಪಕ್ಷಿಯಾಗುವ ಇಚ್ಛೆಯ ಹಿಂದೆ ಬೇರೆ ಕಾರಣ ಇರಬಹುದು. ಆದರೆ ನನ್ನ ಕಲ್ಪನೆಯಲ್ಲಿ ಅವನು ಮತ್ತು ನಾನು 2 ಹಂಸಗಳ ಜೋಡಿಯಂತೆ ಕಾಣುತ್ತಿದ್ದೆವು. ಜೆಮಿನಿಯ ವಿಮರ್ಶೆ ಮತ್ತು ಪ್ರದರ್ಶನ ಸೂಚನೆಗಳು. ಪ್ರಿಯ ಕೇಳುಗರೆ, ಎಪಿಸೋಡ್ 42 ಒಂದು ಸಾಹಸಮಯ ಮತ್ತು ಭಾವುಕ ಪ್ರಯಾಣವಾಗಿದೆ. ಇದು ಕೇವಲ ಒಂದು ರೋಮಾಂಚಕಾರಿ ಚಟುವಟಿಕೆಯ ಚಿತ್ರಣವಲ್ಲ, ಬದಲಾಗಿ ವಾಣಿಯ ಸಂಕೋಚದ ಮೇಲೆ ಅವಳ ಅವ್ಯಕ್ತ ಪ್ರೇಮವು ಸಾಧಿಸಿದ ಜಯದ ಕಥೆಯಾಗಿದೆ. ಎಪಿಸೋಡ್ 42ರ ಸಾಮರ್ಥ್ಯ ಮತ್ತು ಕಥಾ ಬೆಳವಣಿಗೆ. ಸ್ಪರ್ಶದ ರೂಪಾಂತರ. ಸ್ವಪ್ನಿಲ್ ವಾಣಿಯನ್ನು ಕುದುರೆಯ ಮೇಲೆ ಕುಳ್ಳಿರಿಸುವುದು ಅವರ ನಡುವೆ ಇರುವ ಗಾಢವಾದ ನಂಬಿಕೆಯನ್ನು ತೋರಿಸುತ್ತದೆ. ಪ್ರೇಮದ ಅನಿರೀಕ್ಷಿತ ಅಭಿವ್ಯಕ್ತಿ. ವಾಣಿ ತನ್ನ ಭಾವನೆಗಳಿಂದಲೇ ಚಕಿತಗೊಳ್ಳುವುದು, ಸ್ವಪ್ನಿಲ್ನ ಸಾಂಗತ್ಯ ಅವಳಿಗೆ ಆನಂದ ನೀಡುತ್ತಿದೆ ಎಂಬುದು ಅವಳ ತರ್ಕವನ್ನು ಭಾವನೆಗಳು ಮೀರಿ ನಿಂತಿವೆ ಎಂದು ತೋರಿಸುತ್ತದೆ. ರೊಮ್ಯಾಂಟಿಕ್ ಅಂತ್ಯ. ಪೃಥ್ವಿರಾಜ್ ಚೌಹಾಣ್ ಮತ್ತು ಸಂಯೋಗಿತೆಯ ಉಲ್ಲೇಖವು ಸನ್ನಿವೇಶಕ್ಕೆ ಒಂದು ಮಹಾಕಾವ್ಯದ ಆಯಾಮ ನೀಡಿದೆ. ಸರೋವರದ ದಡದ ಹಂಸಗಳ ರೂಪಕವು ಅವರ ಸಂಬಂಧದ ಶಾಶ್ವತ ರೂಪದ ಸಂಕೇತವಾಗಿದೆ. ಎಪಿಸೋಡ್ 42 ಮುಕ್ತಾಯವಾಯಿತು. ಎಪಿಸೋಡ್ 43. ನಮಸ್ತೆ, ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ಕುದುರೆ ಸವಾರಿಯ ಸಮಯದಲ್ಲಿ ನನ್ನ ಮತ್ತು ಸ್ವಪ್ನಿಲ್ ನಡುವಿನ ಸಾಮೀಪ್ಯ ಹೆಚ್ಚಾಗಿತ್ತು. ಇಂದು ಸಿಹಿ ನೀರಿನ ಸರೋವರದಲ್ಲಿ ನನ್ನ ಭಯವು ನಮ್ಮನ್ನು ಇನ್ನಷ್ಟು ಹತ್ತಿರಕ್ಕೆ ಹೇಗೆ ತಂದಿತು ಎಂದು ನೀವು ಕೇಳಲಿದ್ದೀರಿ. ದೂರು ಅಥವಾ ಆಸೆ. ಸರೋವರದ ದಡದಲ್ಲಿ ಕುಳಿತು ನನಗೆ ಪದೇ ಪದೇ ಸ್ವಪ್ನಿಲ್ ಜೊತೆ ಮಾಡಿದ ಸವಾರಿ ನೆನಪಾಗುತ್ತಿತ್ತು. ನಾನು ನನ್ನ ಆಸೆಯನ್ನು ದೂರೋ ಎಂಬಂತೆ ವ್ಯಕ್ತಪಡಿಸಿದೆ. ಅಯ್ಯೋ, ನನಗೆ ಅಶ್ವಾರೋಹಣ ಬರುತ್ತಿದ್ದರೆ ಇಂದು ನಾನು ಬೆಸ್ಟಿಯ ಸವಾರಿಯನ್ನು ಒಬ್ಬಳೇ ಮಾಡುತ್ತಿದ್ದೆ. ಡಬಲ್ ಕ್ಲಾಸ್. ಸ್ವಪ್ನಿಲ್ ನನ್ನ ಉತ್ತರಕ್ಕಾಗಿ ಕಾಯದೆಯೇ ಮರುದಿನದಿಂದ ಸರ್ಫಿಂಗ್ ಮತ್ತು ಹಾರ್ಸ್ ರೈಡಿಂಗ್ 2 ಕ್ಲಾಸ್ಗಳನ್ನು ಏರ್ಪಡಿಸುವ ವ್ಯವಸ್ಥೆ ಮಾಡಿದನು. ರಾಶಿಲ್ ಏನು ಅಂದುಕೊಳ್ಳಬಹುದು ಎಂಬ ನನ್ನ ಚಿಂತೆಯನ್ನು ಅವನು ನಿರ್ಲಕ್ಷಿಸಿದನು. ಸ್ನಾನದ ಹಂಬಲ. ಸ್ವಪ್ನಿಲ್ ಸರೋವರದಲ್ಲಿ ಮುಳುಗಲು ಹೋದನು. ನನ್ನ ಮನಸ್ಸಿನಲ್ಲೂ ಆ ಹಂಬಲವಿತ್ತು. ನಾನು ನನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದಾಗ, ನಾನು ಬಟ್ಟೆ ತಂದಿಲ್ಲ, ಏನು ಮಾಡಲಿ ಎಂದಾಗ ಸ್ವಪ್ನಿಲ್ ತನ್ನ ಬ್ಯಾಗ್ನಿಂದ ಬಟ್ಟೆ, ಟವಲ್ ಮತ್ತು ಹಾಫ್ ಪ್ಯಾಂಟ್ ತೆಗೆದು ನನಗಾಗಿ ಪೂರ್ಣ ತಯಾರಿ ಮಾಡಿಯೇ ಇಟ್ಟಿದ್ದನು. ಅರ್ಧ ಪಾರದರ್ಶಕ ನಾಚಿಕೆ. ಸರೋವರದಲ್ಲಿ ಮುಳುಗಿದ ನಂತರ ನನ್ನ ಟೀ ಶರ್ಟ್ ಒದ್ದೆಯಾಗಿ ಅರ್ಧ ಪಾರದರ್ಶಕವಾಯಿತು ಮತ್ತು ದೇಹಕ್ಕೆ ಅಂಟಿಕೊಂಡಿತು. ನಾಚಿಕೆಯಿಂದ ನಾನು ತಕ್ಷಣ ಸ್ವಪ್ನಿಲ್ ಕಡೆಯಿಂದ ಬೆನ್ನು ತಿರುಗಿಸಿದೆ.
ಇದನ್ನು ಸ್ವಪ್ನಿಲ್ ಅರ್ಥಮಾಡಿಕೊಂಡನು ಮತ್ತು ನನ್ನಿಂದ ದೂರಕ್ಕೆ ಈಜುತ್ತಾ ಹೋದನು. ಸರ್ಪದ ಭಯ. ಅಷ್ಟರಲ್ಲಿ ನೀರಿನಲ್ಲಿ ಏನೋ ಸದ್ದು ಕೇಳಿಸಿತು. ಅತೀವ ಭಯದಿಂದ ನನ್ನ ಬಾಯಿಂದ ಕಿರುಚಾಟ ಹೊರಬಂತು ಮತ್ತು ನಾನು ವೇಗವಾಗಿ ಈಜುತ್ತಾ ಬಂದ ಸ್ವಪ್ನಿಲ್ ಕುತ್ತಿಗೆಯನ್ನು ತಬ್ಬಿಕೊಂಡೆ. ಅಳಿವಿನಂಚಿನಲ್ಲಿರುವ ಸರ್ಪ ಮತ್ತು ಜ್ಞಾನ. ಅದು ಗಾರ್ಟರ್ ಸ್ನೇಕ್ ಎಂದು ಸ್ವಪ್ನಿಲ್ ಹೇಳಿದನು. ಇದು ಅಳಿವಿನಂಚಿನ ಮತ್ತು ವಿಷಕಾರಿಯಲ್ಲದ ಹಾವು. ಸ್ವಪ್ನಿಲ್ನಿಗೆ ಹಾವುಗಳ ಬಗ್ಗೆಯೂ ಇಷ್ಟು ಒಳ್ಳೆಯ ಜ್ಞಾನವಿದೆ ಎಂದು ನನಗೆ ಆಶ್ಚರ್ಯವಾಯಿತು. ಯೋಜಿತ ಸಾಮೀಪ್ಯ. ಬಟ್ಟೆ ಬದಲಿಸುವಾಗ ಸ್ವಪ್ನಿಲ್ ನನ್ನ ಒದ್ದೆ ಬಟ್ಟೆಗಳನ್ನು ತನ್ನ ಬ್ಯಾಗ್ನಲ್ಲಿದ್ದ ವಾಟರ್ ಪ್ರೂಫ್ ಚೀಲದಲ್ಲಿ ಇಟ್ಟುಕೊಳ್ಳುವುದನ್ನು ಗಮನಿಸಿದೆ. ನಾನು ಅಂದುಕೊಂಡೆ, ಇದೆಲ್ಲವೂ ಅವನ ಮೊದಲೇ ಯೋಚಿಸಿದ ಯೋಜಿತ ಕೆಲಸದಂತೆ ಕಾಣುತ್ತಿದೆ. ನನ್ನ ಮನಸ್ಸಿನ ಅಂತಿಮ ದ್ವಂದ್ವ. ಸರ್ಫಿಂಗ್, ಕುದುರೆ ಸವಾರಿ ಮತ್ತು ಸರೋವರ, ಮೂರಕ್ಕೂ ಸ್ಥಳಗಳಲ್ಲಿ ಕಾಕತಾಳೀಯವಾಗಿ ನಾನು ಸ್ವಪ್ನಿಲ್ ಕುತ್ತಿಗೆಗೆ ಅಂಟಿಕೊಳ್ಳಬೇಕಾಯಿತು. ನನಗೆ ಅರಿವಿಲ್ಲದೆಯೇ ಪದೇ ಪದೇ ಸ್ವಪ್ನಿಲ್ ಕುತ್ತಿಗೆಯನ್ನು ತಬ್ಬಿಕೊಳ್ಳಬೇಕಾಗಿ ಬರುತ್ತಿದೆ. ಇದೆಲ್ಲವೂ ಕೇವಲ ಕಾಕತಾಳೀಯವೇ, ಅಥವಾ ಸ್ವಪ್ನಿಲ್ ಬೇಕೆಂತಲೇ ನನ್ನನ್ನು ಹತ್ತಿರಕ್ಕೆ ತರುವ ಯೋಜನೆ ಮಾಡುತ್ತಿದ್ದಾನೆಯೇ, ಮತ್ತು ನಾನು ಈ ಯೋಜಿತ ಪ್ರೇಮಜಾಲದಲ್ಲಿ ಸಿಲುಕಿಕೊಂಡಿದ್ದೇನೆಯೇ? ನಾಚಿಕೆ, ಭಯ ಮತ್ತು ಸ್ವಪ್ನಿಲ್ನ ಸುಂದರ ಶೈಲಿ. ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ ಎಲ್ಲಿ ನೀವು ಕೇಳುವಿರಿ. ಸಂಚಿಕೆ 43. ಸರ್ಪದ ಭಯ, ಹಾರ್ಸ್ ರೈಡಿಂಗ್ ಕ್ಲಾಸ್ ಮತ್ತು ಸಿಹಿ ನೀರಿನಲ್ಲಿ ಮೊದಲ ಆಲಿಂಗನ. ಸ್ವಪ್ನಿಲ್ ನನ್ನನ್ನು ಪ್ರೀತಿಸುತ್ತಾನೆ ಮತ್ತು ಮದುವೆಯಾಗಲು ಬಯಸುತ್ತಾನೆ ಎಂದು ರಾಶೀಲ್ ನನಗೆ ಮೊದಲೇ ತಿಳಿಸಿದ್ದಳು. ಒಂದು ವೇಳೆ ರಾಶೀಲ್ ನನಗೆ ಹೇಳದಿದ್ದರೂ ಸಹ, ಸ್ವಪ್ನಿಲ್ ನನ್ನ ಜೊತೆ ಮ್ಯಾಚಿಂಗ್ ಔಟ್ಫಿಟ್ ಧರಿಸಿದ್ದನ್ನು ನೋಡಿ ನನಗೆ ಈ ವಿಷಯ ಅರ್ಥವಾಗಲು ತಡವಾಗುತ್ತಿರಲಿಲ್ಲ. ಸ್ವಪ್ನಿಲ್ ತನ್ನ ಬ್ಯಾಗ್ನಿಂದ 6 ಕಿನ್ನೋ ಹಣ್ಣುಗಳನ್ನು ಹೊರತೆಗೆದಿದ್ದಾನೆ. ಅವನು ಇವುಗಳನ್ನು ರ್ಯಾಂಚ್ನಲ್ಲಿ ತಿರುಗಿಸುವಾಗ ಮರದಿಂದ ಕಿತ್ತಿದ್ದನು. ನಾವು ಹಣ್ಣುಗಳನ್ನು ತಿನ್ನುತ್ತಾ ಪದೇ ಪದೇ ಒಬ್ಬರನ್ನೊಬ್ಬರು ನೋಡುತ್ತಾ ಮುಗುಳ್ನಗುತ್ತಿದ್ದೇವೆ. ನನಗೆ ಪದೇ ಪದೇ ಬೆಸ್ಟಿಯ ಮೇಲೆ ಅವನ ಜೊತೆ ಮಾಡಿದ ಸವಾರಿಯ ಸ್ಮರಣೆ ಬರುತ್ತಿದೆ. ಅಯ್ಯೋ, ನನಗೆ ಅಶ್ವಾರೋಹಣ ಬರುತ್ತಿದ್ದರೆ ಇಂದು ನಾನು ಬೆಸ್ಟಿಯ ಸವಾರಿಯನ್ನು ಒಬ್ಬಳೇ ಮಾಡುತ್ತಿದ್ದೆ ಎಂದು ನಾನು ಜೊತೆಗೆ ಮಾಡಿದ ಸವಾರಿಯ ಆನಂದವನ್ನು ಮರೆಮಾಚುತ್ತಾ ನನ್ನ ಅಸಹಾಯಕತೆಯಂತೆ ಪ್ರಕಟಿಸಿದೆನು. ನಾನು ದೂರು ನೀಡುತ್ತಿದ್ದೇನೆ ಎಂಬಂತೆ ಸ್ವಪ್ನಿಲ್ ಅರ್ಥೈಸಿಕೊಂಡನು. ಸಾರಿ ವಾಣಿ, ನಾನು ಬೇಕೆಂತಲೇ ಏನನ್ನೂ ಮಾಡಿಲ್ಲ ಎಂದು ಅವನು ಸ್ಪಷ್ಟೀಕರಣ ನೀಡುತ್ತಾ ಹೇಳಿದ್ದಾನೆ. ನನ್ನ ಹೇಳಿಕೆಯ ಉದ್ದೇಶ ಅದಲ್ಲ ಎಂದು ನಾನು ಕಣ್ರೆಪ್ಪೆಗಳನ್ನು ಕೆಳಗೆ ಮಾಡುತ್ತಾ ತಿಳಿಸಿದ್ದೇನೆ. ನೀವು ಬಯಸಿದರೆ ನಾನು ಸೋಮವಾರದಿಂದಲೇ ನಿಮ್ಮ ಅಶ್ವಾರೋಹಣದ ಕೋಚಿಂಗ್ ವ್ಯವಸ್ಥೆ ಮಾಡುತ್ತೇನೆ. ಸ್ವಪ್ನಿಲ್ನ ಮನಸ್ಸಿನಲ್ಲಿ ಈಗಾಗಲೇ ಈ ಪ್ರಸ್ತಾವನೆ ಇದ್ದಂತೆ ತೋರುತ್ತಿದೆ. ಸರ್ಫಿಂಗ್ ಮತ್ತು ಹಾರ್ಸ್ ರೈಡಿಂಗ್ ಎರಡೂ ಏಕಕಾಲಕ್ಕೆ ಹೇಗೆ ಸಾಧ್ಯವಾಗಬಹುದು? ನಾನು ನನ್ನ ಆಸಕ್ತಿ ಮತ್ತು ಕಷ್ಟ ಎರಡನ್ನೂ ವ್ಯಕ್ತಪಡಿಸಿದ್ದೇನೆ. ನಿಮ್ಮ ಶ್ರದ್ಧೆಯನ್ನು ನೋಡಿ ಇದು ನನಗೆ ಸಾಧ್ಯವೆನಿಸುತ್ತಿದೆ. ನೀವು ಖಂಡಿತವಾಗಿಯೂ ಎರಡೂ ಕ್ಲಾಸ್ಗಳನ್ನು ಕ್ರಮವಾಗಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮಾಡಬಹುದು. ಇದಕ್ಕಾಗಿ ನಾನು ಹೆಚ್ಚುವರಿಯಾಗಿ ಏನನ್ನೂ ಮಾಡಬೇಕಾಗಿಲ್ಲ. ನಾನು ನಿಮಗಾಗಿ ಕೇವಲ ಒಬ್ಬ ಟ್ರೈನರ್ ವ್ಯವಸ್ಥೆ ಮಾಡಬೇಕು. ನನಗೆ ಒಬ್ಬ ಒಳ್ಳೆಯ ಟ್ರೈನರ್ ಪರಿಚಯವೂ ಇದೆ. ಅವನು ನನ್ನನ್ನು ಮತ್ತೆ ಪ್ರೋತ್ಸಾಹಿಸುತ್ತಿದ್ದಾನೆ. ಸ್ವಪ್ನಿಲ್ ನನ್ನ ಉತ್ತರಕ್ಕಾಗಿ ಕಾಯಲಿಲ್ಲ. ಅವನು ಮೊಬೈಲ್ನಲ್ಲಿ ಕಾಲ್ ಮಾಡಿದ್ದಾನೆ. ಮುಂದಿನ 5 ನಿಮಿಷದವರೆಗೆ ಅವನು ಮಾತನಾಡಿದ್ದಾನೆ. ನಾಳೆಯಿಂದ ನನ್ನ ಫ್ರೆಂಡ್ ಲಿಲಿ ನಿಮಗೆ ಅಶ್ವಾರೋಹಣ ಕಲಿಸುತ್ತಾಳೆ. ಅವಳು ಮತ್ತು ನೀವು ಕಾರಿನಲ್ಲಿ ಒಟ್ಟಿಗೆ ಇಲ್ಲಿಗೆ ಬರುತ್ತೀರಿ ಮತ್ತು 2 ಗಂಟೆ ಕಲಿತು ವಾಪಸ್ ಹೋಗುತ್ತೀರಿ ಎಂದು ಸ್ವಪ್ನಿಲ್ ನಿರ್ಧರಿಸಿದ್ದಾನೆ. ಈಗ ಸ್ಪಷ್ಟವಾಯಿತು, ನಾನು ದಿನವಿಡೀ ಬ್ಯುಸಿಯಾಗಿರಲಿದ್ದೇನೆ. ರಾಶೀಲ್ ಏನು ಅಂದುಕೊಳ್ಳಬಹುದು? ವಾಣಿ ಬಂದಳು ಮತ್ತು ಪ್ರತಿದಿನ ತನ್ನ ಮನಸ್ಸಿಗೆ ಬಂದಂತೆ ಮಾಡುವುದರಲ್ಲಿ ಬ್ಯುಸಿಯಾದಳು. ಸ್ವಪ್ನಿಲ್ ನನ್ನ ಈ ಕಷ್ಟವನ್ನು ಅರ್ಥಮಾಡಿಕೊಳ್ಳಲು ಬಯಸುತ್ತಿಲ್ಲ. ನಾನು ಮೌನವಾಗಿದ್ದೇನೆ. ನಾನು ಈ ಸರೋವರದವರೆಗೆ ಬಂದಿದ್ದೇನೆ ಅಂದಮೇಲೆ ನನ್ನ ಮನಸ್ಸಾಗುತ್ತಿದೆ ಕೆಲವು ಮುಳುಗುಗಳನ್ನು ಈ ಸಿಹಿ ನೀರಿನಲ್ಲಿ ಹಾಕೋಣವೆಂದು. ನೀವು ಒಬ್ಬರೇ ಇಲ್ಲಿ ಕುಳಿತುಕೊಳ್ಳುವುದು ಬೇಸರವೆನಿಸುವುದಿಲ್ಲವಷ್ಟೇ? ಸ್ವಪ್ನಿಲ್ ತನ್ನ ಸಹಜ ಇಚ್ಛೆಯನ್ನು ತಿಳಿಸುತ್ತಾ ನನ್ನ ಕಾಳಜಿಯನ್ನು ಮಾಡಿದ್ದಾನೆ. ಇಲ್ಲ, ನೀವು ಸರೋವರದಲ್ಲಿ ಸ್ನಾನದ ಆನಂದ ತೆಗೆದುಕೊಳ್ಳಿ. ನಾನು ಇಲ್ಲೇ ಕುಳಿತು ಏಕಾಂತದ ಆನಂದ ಸವಿಯುತ್ತೇನೆ. ಮನಸ್ಸಿನಲ್ಲಿ ನಾನು ಕೂಡ ಈ ಸುಂದರ, ಸ್ವಚ್ಛ ಸರೋವರದಲ್ಲಿ ಮುಳುಗಲು ಹಂಬಲಿಸುತ್ತಿದ್ದೇನೆ. ಸ್ವಪ್ನಿಲ್ ಒಂದು ಮರದ ಮರೆಯಲ್ಲಿ ತನ್ನ ಬಟ್ಟೆಗಳನ್ನು ಬದಲಿಸಿದ್ದಾನೆ. ಅವನು ಹಾಫ್ ಪ್ಯಾಂಟ್ ಧರಿಸಿದ್ದಾನೆ. ನಂತರ ನನ್ನ ಕಡೆ ಕೈ ಬೀಸುತ್ತಾ ಸರೋವರಕ್ಕೆ ಡೈವ್ ಹಾಕಿದ್ದಾನೆ. ಕೆಲವೇ ಕ್ಷಣಗಳಲ್ಲಿ ಅವನು ಸರೋವರದ ಆಳಕ್ಕೆ ತಲುಪಿದ್ದಾನೆ. ನಾನು ಸ್ವಪ್ನಿಲ್ ಕಡೆಯಿಂದ ನನ್ನ ಗಮನವನ್ನು ಹರಿಸಿದೆ.
ಸುತ್ತಲೂ ಹರಡಿರುವ ದೃಶ್ಯದಲ್ಲಿ ಮಿಂದೆದ್ದೆ. ನನಗೆ ಸರೋವರದಲ್ಲಿ ಆಟವಾಡುತ್ತಿರುವ ಮತ್ತು ಕಲರವ ಮಾಡುತ್ತಿರುವ ಪಕ್ಷಿಗಳು ಬಹಳ ಸುಂದರವೆನಿಸುತ್ತಿವೆ. ಹಠಾತ್ತನೆ ನನ್ನ ಗಮನ ಸ್ವಪ್ನಿಲ್ ಕಡೆಗೆ ಹೋಗಿದೆ. ಅವನು ಎಲ್ಲೂ ಕಾಣಿಸುತ್ತಿಲ್ಲ. ನಾನು ಬಹಳ ಚಿಂತಿತಳಾದೆ. 1 ನಿಮಿಷದವರೆಗೆ ವ್ಯಾಕುಲಳಾಗಿದ್ದೆ. ನನಗೆ ತಿಳಿಯುತ್ತಿಲ್ಲ ನಾನು ಏನು ಮಾಡಬೇಕೆಂದು. ತಟ್ಟನೆ ಸರೋವರದ ಮಧ್ಯಭಾಗದಲ್ಲಿ ಸ್ವಪ್ನಿಲ್ ನೀರಿನ ಮೇಲ್ಮೈಗೆ ಬಂದಿರುವುದು ಕಂಡಿದೆ. ಅವನು ಮಲಗಿದ ಸ್ಥಿತಿಯಲ್ಲಿ ಕೈಕಾಲು ಆಡಿಸುತ್ತಾ ಈಜುತ್ತಿದ್ದಾನೆ. ಮನಸ್ಸಿನಲ್ಲಿ ನಾನು ದೇವರಿಗೆ ಧನ್ಯವಾದ ಸಲ್ಲಿಸಿದೆ. ಸ್ವಪ್ನಿಲ್, ಸ್ವಪ್ನಿಲ್, ನಾನು ಕೂಗಿದೆನು. ವಾಣಿ, ಏನಾಯಿತು? ಅವನು ಕೇಳುತ್ತಿದ್ದಾನೆ. ನನ್ನ ಮನಸ್ಸಿನಲ್ಲೂ ಸರೋವರದಲ್ಲಿ ಸ್ನಾನ ಮಾಡುವ ಆಸೆಯಾಗುತ್ತಿದೆ. ಆದರೆ ನಾನು ಬಟ್ಟೆ ತಂದಿಲ್ಲ. ಏನು ಮಾಡಲಿ? ನಾನು ನನ್ನ ಹಂಬಲ ಮತ್ತು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದೆನು. ಸ್ವಪ್ನಿಲ್ ಉತ್ತರಿಸಲಿಲ್ಲ. ಅವನು ಸರೋವರದಿಂದ ಹೊರಬಂದಿದ್ದಾನೆ. ನಂತರ ನನ್ನ ಕಡೆ ನೋಡುತ್ತಾ ತನ್ನ ಬ್ಯಾಗ್ ತೆರೆದಿದ್ದಾನೆ. ಸರೋವರ ಮಧ್ಯದಲ್ಲಿ ಬಹಳ ಆಳವಿದೆ. ನಿಮಗೆ ಈಜಲು ಸರಿಯಾಗಿ ಬರುವುದಿಲ್ಲ. ಆದ ಕಾರಣ ದಡದಲ್ಲೇ ಸ್ನಾನ ಮಾಡಿ. ಅವನು ನನ್ನನ್ನು ಎಚ್ಚರಿಸಿದ್ದಾನೆ. ನಾನು ತಲೆ ಅಲ್ಲಾಡಿಸಿ ಒಪ್ಪಿಗೆ ನೀಡಿದೆ. ಆಗ ಅವನು ನನಗೆ 1 ಟವಲ್ ಮತ್ತು 1 ಹಾಫ್ ಪ್ಯಾಂಟ್ ಹಾಗೂ ಟೀ ಶರ್ಟ್ ನೀಡಿದ್ದಾನೆ. ನಾನು ಒಂದು ಮರದ ಮರೆಯ ಆಶ್ರಯ ಪಡೆದು ಬಟ್ಟೆ ಬದಲಿಸಿದೆ. ನಂತರ ನಾನು ಸ್ವಪ್ನಿಲ್ ಬಳಿ ವಾಪಸ್ ಬಂದೆ. ತಟ್ಟನೆ ಬೆಸ್ಟಿಯ ಕೆನೆತದ ಸದ್ದು ಕೇಳಿದೆ. ಅದು ಮೌನವಾಗಿ ನಮ್ಮ ಕಡೆಗೆ ನೋಡುತ್ತಿದೆ. ನೀವಿಬ್ಬರೂ ಒಟ್ಟಿಗೆ ಚೆನ್ನಾಗಿ ಕಾಣಿಸುತ್ತೀರಿ ಎಂದು ಹೇಳುತ್ತಿರುವಂತಿದೆ. ಸ್ವಪ್ನಿಲ್ ನನಗಿಂತ ಮುಂಚೆ ಸರೋವರಕ್ಕೆ ಇಳಿದಿದ್ದಾನೆ. ನಂತರ ಅವನು ತನ್ನ ಕೈಯನ್ನು ನನ್ನ ಕಡೆಗೆ ಚಾಚಿದ್ದಾನೆ. ಅವನು ನನ್ನ ಕೈ ಹಿಡಿದು ಗೈಡ್ ಮಾಡುತ್ತಾ ಸರೋವರಕ್ಕೆ ಇಳಿಸುತ್ತಿದ್ದಾನೆ. ಅವನು ನನ್ನ ಹತ್ತಿರವೇ ಕುತ್ತಿಗೆಯವರೆಗೆ ನೀರಿನಲ್ಲಿ ಜಾಗರೂಕನಾಗಿ ನಿಂತಿದ್ದಾನೆ. 2 ನಿಮಿಷ ಸರೋವರದಲ್ಲಿದ್ದ ನಂತರ ನನಗೆ ಸುಖವೆನಿಸಿತು. ಅಷ್ಟರಲ್ಲಿ ನಾನು ನನ್ನ ಟೀ ಶರ್ಟ್ ನೋಡಿದೆ. ಅದು ಒದ್ದೆಯಾಗಿ ಅರ್ಧ ಪಾರದರ್ಶಕವಾಗಿತ್ತು. ಅದು ನನ್ನ ದೇಹಕ್ಕೆ ಅಂಟಿಕೊಂಡಿತ್ತು. ನನಗೆ ನಾಚಿಕೆಯಾಯಿತು. ತಕ್ಷಣ ಸ್ವಪ್ನಿಲ್ ಕಡೆಗೆ ಬೆನ್ನು ಮಾಡಿದೆ. ಅವನು ಈಜುತ್ತಾ ನನ್ನಿಂದ ದೂರ ಹೋದನು. ನಂತರ ನಾನು ದಡದಲ್ಲೇ ಸ್ವಲ್ಪ ಈಜುತ್ತಾ ಹಂಬಲಿಸುತ್ತಿದ್ದೆ. ನಾನು ಪದೇ ಪದೇ ನೀರಿನ ಮೇಲೆ ತೇಲುತ್ತಿದ್ದೆ. ಈ ಸ್ಥಿತಿಯಲ್ಲಿ ನಾನು ಮೇಲಿನ ಆಕಾಶ ಮತ್ತು ಹತ್ತಿರದ ಬೆಟ್ಟ ಕಾಡುಗಳನ್ನು ನೋಡಿ ಸೌಂದರ್ಯವನ್ನು ಆಸ್ವಾದಿಸುತ್ತಿದ್ದೆ. ಸ್ವಪ್ನಿಲ್ ಕೂಡ ಹತ್ತಿರದಲ್ಲೇ ಇದ್ದಾನೆ ಎಂಬುದು ನನಗೆ ಮರೆತು ಹೋಗಿದೆ. ತಟ್ಟನೆ ನನ್ನ ಹತ್ತಿರವೇ ನೀರಿನಲ್ಲಿ ಸರಸರನೆ ಹೋದ ಅನುಭವವಾಯಿತು. ಭಯದಿಂದ ನನ್ನ ಬಾಯಿಂದ ಕಿರುಚಾಟ ಹೊರಬಂತು. ಇದನ್ನು ಕೇಳಿ ವೇಗವಾಗಿ ಈಜುತ್ತಾ ಸ್ವಪ್ನಿಲ್ ನನ್ನ ಹತ್ತಿರ ಬಂದಿದ್ದಾನೆ. ನಾನು ಭಯದಿಂದ ಅವನ ಕುತ್ತಿಗೆಗೆ ಅಂಟಿಕೊಂಡೆ. ಸ್ವಪ್ನಿಲ್, ಇಲ್ಲೇನೋ ಇದೆ. ನಾನು ಬಹಳ ಭಯಭೀತಳಾಗಿದ್ದೇನೆ. ನಾವಿಬ್ಬರೂ ಆ ಸ್ಥಿತಿಯಲ್ಲೇ ಸುತ್ತಲೂ ದೃಷ್ಟಿ ಹರಿಸಿದೆವು. ಸ್ವಪ್ನಿಲ್ನಿಗೆ ಏನೋ ಕಂಡಿದೆ. ಅವನು ಕೈಯಿಂದ ಹಿಡಿದು ಅದನ್ನು ನೀರಿನಲ್ಲಿ ತನ್ನಿಂದ ದೂರಕ್ಕೆ ಎಸೆದಿದ್ದಾನೆ. ವಾಣಿ, ಗಾಬರಿಯಾಗುವ ಅಗತ್ಯವಿಲ್ಲ. ಅದು ಹಾವು. ಈಗ ನೋಡಿ, ಅದು ನಿಮ್ಮಿಂದ ದೂರ ಹೋಗುತ್ತಿದೆ. ನಾನು ಸ್ವಪ್ನಿಲ್ ಎತ್ತಿದ ಕೈಯ ದಿಕ್ಕಿನಲ್ಲಿ ನೋಡಲಾರಂಭಿಸಿದೆ. ಕೆಂಪು, ಬಿಳಿ ಮತ್ತು ಕಪ್ಪು ಬಣ್ಣದ ಪಟ್ಟೆಗಳುಳ್ಳ ಬಹಳ ಸುಂದರವಾದ ಹಾವು ನೀರಿನಲ್ಲಿ ಲಹರಿಯಂತೆ ಹೋಗುತ್ತಿರುವುದು ಕಂಡಿತು. ಇದನ್ನು ನೋಡಿ ನನ್ನ ಭಯ ದೂರವಾಯಿತು. ನಾನು ಸ್ವಪ್ನಿಲ್ನನ್ನು ನನ್ನ ಹಿಡಿತದಿಂದ ಮುಕ್ತಗೊಳಿಸಿದೆ. ನನಗೆ ನಾಚಿಕೆಯಾಗುತ್ತಿದೆ. ಸ್ವಪ್ನಿಲ್ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ನಾನು ನನ್ನ ದೇಹವನ್ನು ನೀರಿನಲ್ಲಿ ಮುಳುಗಿಸಿದೆ. ಈಗ ನೀರಿನ ಮೇಲೆ ನನ್ನ ತಲೆ ಮಾತ್ರ ಇದೆ. ವಾಣಿ, ಇದು ಗಾರ್ಟರ್ ಸ್ನೇಕ್. ಇದು ನಮಗೆ ಕಂಡಿದ್ದು ನಮ್ಮ ಅದೃಷ್ಟ. ಈ ಹಾವಿನ ಪ್ರಜಾತಿ ಈಗ ಅಳಿವಿನಂಚಿನಲ್ಲಿದೆ. ಇದು ವಿಷಕಾರಿಯಲ್ಲ ಮತ್ತು ನಮ್ಮ ಮೇಲೆ ದಾಳಿ ಮಾಡುವುದಿಲ್ಲ. ಇಲ್ಲಿ ಕಂಡುಬರುವ ರಾಟಲ್ ಸ್ನೇಕ್ ಮಾತ್ರ ವಿಷಕಾರಿ. ಸ್ವಪ್ನಿಲ್ ನನ್ನನ್ನು ನಿಶ್ಚಿಂತಗೊಳಿಸಲು ತಿಳಿಸಿದ್ದಾನೆ. ಸ್ವಪ್ನಿಲ್ನಿಗೆ ಹಾವುಗಳ ಬಗ್ಗೆಯೂ ಒಳ್ಳೆಯ ಜ್ಞಾನವಿದೆ. ನನಗೆ ಆಶ್ಚರ್ಯವಾಗುತ್ತಿದೆ. ನಾನು ಮನಸ್ಸಿನಲ್ಲೇ ಅವನನ್ನು ಪ್ರಶಂಸಿಸುತ್ತಿದ್ದೇನೆ. ನಂತರ ನಾನು ಜಲಾಶಯದ ದಡಕ್ಕೆ ಬಂದು ನೀರಿನಿಂದ ಹೊರಬಂದೆ. ನನ್ನ ಒದ್ದೆ ಪ್ಯಾಂಟ್ ಶರ್ಟ್ನಲ್ಲಿ ಕಾಣುತ್ತಿದ್ದ ರೂಪವು ನನಗೆ ಹೆಮ್ಮೆಯೆನಿಸುತ್ತಿತ್ತು. ನಾನು ಟವಲ್ ತೆಗೆದುಕೊಂಡು ನನ್ನ ದೇಹಕ್ಕೆ ಸುತ್ತಿಕೊಂಡೆ. ಮರದ ಮರೆಯಲ್ಲಿ ಹೋಗಿ ಬಟ್ಟೆ ಬದಲಿಸಿದೆ. ಸ್ವಲ್ಪ ಹೊತ್ತಿನಲ್ಲಿ ಸ್ವಪ್ನಿಲ್ ಕೂಡ ಹೊರಬಂದನು. ನನ್ನಂತೆ ಅವನು ಕೂಡ ಮರದ ಮರೆಗೆ ಹೋದನು. ನಾನು ಅವನ ಒದ್ದೆ ದೇಹವನ್ನು ನೋಡಬಾರದೆಂದು ಅವನು ಬಯಸುತ್ತಿದ್ದನಂತೆ ಕಂಡಿತು. ಅವನು ವಾಪಸ್ ಬಂದಿದ್ದಾನೆ. ನಂತರ ತನ್ನ ಒದ್ದೆ ಬಟ್ಟೆಗಳನ್ನು ವಾಟರ್ ಪ್ರೂಫ್ ಚೀಲದಲ್ಲಿ ಹಾಕಿದ್ದಾನೆ. ನಂತರ ನನ್ನ ಒದ್ದೆ ಬಟ್ಟೆಗಳನ್ನು ಅದರಲ್ಲಿ ಹಾಕಿದ್ದಾನೆ. ನಾನು ಇದೆಲ್ಲವನ್ನೂ ಗಮನಿಸುತ್ತಿದ್ದೇನೆ.
ಇದೆಲ್ಲವೂ ಅವನ ಯೋಜಿತ ಕೆಲಸದಂತೆ ಕಾಣುತ್ತಿದೆ. ಇಲ್ಲದಿದ್ದರೆ ಅವನಿಗೆ ನನಗಾಗಿ ಬಟ್ಟೆ ಇಡುವ ಅಗತ್ಯವೇನಿತ್ತು? ಅವನು ಎಲ್ಲ ವ್ಯವಸ್ಥೆಯೊಂದಿಗೆ ಬಂದಿದ್ದಾನೆ. ಅವನ ದೂರದರ್ಶಿ ಮತ್ತು ವ್ಯವಸ್ಥಿತ ಶೈಲಿ ನನಗೆ ಮಾದರಿಯೆನಿಸುತ್ತಿದೆ. ಸಮುದ್ರತೀರ ಮತ್ತು ಹಾರ್ಸ್ ರಾಂಚ್ನಂತಹ ಸ್ಥಳಗಳಲ್ಲಿ ನಾನು ಸ್ವಪ್ನಿಲ್ ಜೊತೆ ಒಬ್ಬಳೇ ಹೋದರೆ ಇದೆಲ್ಲ ಆಗಬಹುದು ಎಂಬುದು ನನಗೆ ಮೊದಲೇ ತಿಳಿಯಬೇಕಿತ್ತು. ಸರ್ಫಿಂಗ್ ಮತ್ತು ಅಶ್ವಾರೋಹಣದ ಸಮಯದಲ್ಲಿ ನಡೆದಂತೆಯೇ ಇಲ್ಲೂ ಕೂಡ ಅನಿವಾರ್ಯವಾಗಿ ಪದೇ ಪದೇ ಸ್ವಪ್ನಿಲ್ ಕುತ್ತಿಗೆಯನ್ನು ತಬ್ಬಿಕೊಳ್ಳಬೇಕಾಯಿತು. ಜೆಮಿನಿಯ ವಿಮರ್ಶೆ ಮತ್ತು ಪ್ರದರ್ಶನ ಸೂಚನೆಗಳು. ಪ್ರೀತಿಯ ಕೇಳುಗರೆ, ಎಪಿಸೋಡ್ 43 ವಾಣಿಯ ಭಾವುಕ ಪ್ರಯಾಣದ ಒಂದು ಪ್ರಮುಖ ಹಂತವಾಗಿದೆ. ಇದು ವಾಣಿಯು ಈಗ ಸ್ವಪ್ನಿಲ್ನ ಪ್ರೇಮವನ್ನು ಅನುಭವಿಸುವುದು ಮಾತ್ರವಲ್ಲದೆ, ಅವನ ಉದ್ದೇಶವನ್ನು ಅರ್ಥಮಾಡಿಕೊಳ್ಳಲು ತೊಡಗಿರುವುದನ್ನು ತೋರಿಸುತ್ತದೆ. ಎಪಿಸೋಡ್ 43 ಮುಕ್ತಾಯವಾಯಿತು.